ಪರ್ಸೆಂಟ್ ಬಹಳ ಮಹಿಳೆಯರೇ ಇದೆ. ಒಂದು ಒಳ್ಳೆಯ ಕ್ಲಬ್ ಆಗಿ ಈಗಾಗಲೇ, ಯಾಕೆಂತಂದರೆ ಅವರು ಕಳೆದ ಒಂದು ವರ್ಷದಿಂದ ಕೂಡ ನಮ್ಮ ಅಲಯನ್ಸ್ ಸಂಸ್ಥೆಯಲ್ಲಿ ಒಳ್ಳೆ ಛಾಪನ್ನು ಮೂಡಿಸಿದ್ರು. ಅವರು ಇರ್ಬೋದು, ನಮ್ಮ ಕಾರ್ಯದರ್ಶಿಗಳು ಇರ್ಬೋದು, ಮತ್ತು ಖಜಾಂಚಿಗಳಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಹಾಗಾಗಿ ಅವ್ರು 3 ಜನಕ್ಕೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತೇನು 26 ಜನ ಹೊಸ ಸದಸ್ಯರಾಗಿ ಈ ಕ್ಲಬ್ಗೆ ಸೇರ್ಪಡೆ ಆಗಿದ್ದೀರಿ. ನಿಮಗೂ ಕೂಡ ಶುಭಾಶಯಗಳನ್ನು ಕೊಡ್ತಾ, ಈ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಅಂತಂದರೆ ಏನು ಯಾವುದೋ ದೊಡ್ಡ ಇದು ಅಂತಲ್ಲ. ಇದ್ರ ಉದ್ದೇಶ ಏನಪ್ಪ ಅಂದರೆ ಇಡೀ ಜಗತ್ತನ್ನು ಜಾತಿ ಮತ ಭೇದ ಇದ್ದರೆ ಎಲ್ಲರನ್ನು ಕೂಡ ಒಂದು ಪ್ಲಾಟ್ಫಾರ್ಮ್ಗೆ ಕರ್ಕೊಂಡು ಬರ್ತಕ್ಕಂಥದ್ದು ಅಷ್ಟೇ ಇದ್ರ ಉದ್ದೇಶ. ಮತ್ತು ಸ್ನೇಹ ಸೇವೆ ಎರಡೇ ಅಷ್ಟೇ, ಇನ್ನೇನೂ ಇಲ್ಲ. ಮತ್ತು ನಾಯಕತ್ವ ಗುಣವನ್ನು ಬೆಳೆಸಲಿಕ್ಕೂ ಕೂಡ ಒಂದು ಒಳ್ಳೆಯ ಸಂಸ್ಥೆ. ಅಂದರೆ ನಾವು ಇಲ್ಲಿ ದ್ವಾರಕಾ ಅಲಯನ್ಸ್ ಸಂಸ್ಥೆ ಸದಸ್ಯರಾಗಿ ಇಡೀ ವರ್ಲ್ಡನ್ನು ನಾವು ಕನೆಕ್ಟ್ ಆಗ್ತೀವಿ. ಈಗಾಗಲೇ ನಮ್ಮದು ಸಂಸ್ಥೆ 30 ದೇಶಗಳಲ್ಲಿ ಶಾಖೆಗಳಿದ್ದಾವೆ. ನಾವು 30 ದೇಶಗಳಿಗೆ ಹೋದರೂ ಕೂಡ, ಮತ್ತು ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಶಾಖೆಗಳಿದ್ದಾವೆ. ನಾವು ಯಾವುದೇ ನಗರಕ್ಕೆ ಮತ್ತು ಅಥವಾ 30 ದೇಶಕ್ಕೆ ಹೋದರೂ ಕೂಡ ಅಲ್ಲಿ ನಮ್ಮ ಅಲಯನ್ಸ್ ಸಂಸ್ಥೆ ಸದಸ್ಯರಿರ್ತಾರೆ. ನಾವು ಅವ್ರ ಜೊತೆ ಕನೆಕ್ಟ್ ಆಗಬೇಕು. ಅಲ್ಲಿ ಹೋದಾಗ ನಮಗೇನಾದರೂ ಕೂಡ ಸಮಸ್ಯೆ ಆದರೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಆ ಸಮಸ್ಯೆಯನ್ನು ಪರಿಹರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಮೊನ್ನೆ ಹೈದರಾಬಾದಿಂದ ಒಬ್ಬರು ಲಯನ್ಸ್ ಮೆಂಬರು ಬಂದಿದ್ರು ನಮ್ಗೆ ಹುಡ್ಕೊಂಡು. ಅವ್ರದ್ದೇನಪ್ಪ ಯಾವುದೋ ಆಕ್ಸಿಡೆಂಟ್ ಆಗಿ ಕಳೆದ 20 ವರ್ಷದಿಂದ ಆದಂಥ ಆಕ್ಸಿಡೆಂಟ್ ಡಾಕ್ಯುಮೆಂಟ್ಸ್ ಬೇಕಿತ್ತು ಅವರಿಗೆ. ನಾವು ಒಂದೇ ದಿನದಲ್ಲಿ ನಾವು ಅವರಿಗೆ ಹುಡುಕಿ ಕೊಟ್ಟ. ಈಗ ಅವರೇ ಬಂದಿದ್ದರೆ ಆ ಡಾಕ್ಯುಮೆಂಟ್ ತಗೊಳ್ಳೋಕ್ಕೆ 20 ದಿವಸ ಆದರೂ ಕೂಡ ಆಗಿರಲಿಲ್ಲ. ಹಾಗಾಗಿ ಈ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಏನೆಲ್ಲ ಪ್ರಯೋಜನಗಳಿವೆ ಅಂತಕ್ಕಂಥದ್ದು ನಾನು ನಿಮ್ಗೆ ತಿಳಿಸ್ತಾ ಇರೋದು. ಮತ್ತು ಯಾವುದೇ ಒಂದು ಸಂಸ್ಥೆ ಪ್ರಾರಂಭ ಮಾಡೋಕ್ಕೆ ಮೊದಲೇ ನೀವು ಸಮಾನ ಮನಸ್ಕರನ್ನು ಸೇರಿಸ್ಕೊಳ್ಳಿ. ಇದರ ಒಬ್ಬರು ಸ್ವಲ್ಪ ಡಿಫ್ರೆನ್ಸ್ ಒಪಿನಿಯನ್ ಬಂದ್ಬಿಟ್ರೆ ಸಂಸ್ಥೆಗಳು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನೊಂದು ಮಾಡಿ, ಮತ್ತು ಪ್ರತಿ ತಿಂಗಳು 1-2 ಸೇವಾ ಕಾರ್ಯಕ್ರಮಗಳು ಮಾಡಿ. ಮತ್ತು ಈ ಮೊಬೈಲ್ಗಳು ಕೊಡೋದು, ಈ ಶಾಲು ಪಾಪ ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಹೋಗೋದು ಅಲ್ವಾ. ಸರಳವಾಗಿ ನೋಡಿ, ಪ್ರತಿ ತಿಂಗಳು ಒಬ್ಬೊಬ್ಬರು 100 ರೂಪಾಯಿ ಹಾಕಿದ್ರೆ 2600 3000 ರೂಪಾಯಿ ದುಡ್ಡಾಗುತ್ತೆ. 3000 ರೂಪಾಯಿಗೆ 3 ಕಾರ್ಯಕ್ರಮ ಮಾಡೋದು ಅಲ್ವಾ. ಮತ್ತು ತಮ್ಗೇನಾದರೂ ಕೂಡ ಸೇವಾ ಕಾರ್ಯಕ್ರಮ ಮಾಡುವಾಗ ಏನಾದರೂ ಕೂಡ ಸಲಹೆ ಸಹಕಾರ ಬೇಕು ಅಂತಂದರೆ ನಾನು ಕೇಳಿದ್ರೆ 365 ದಿವಸನೂ ಕೂಡ ನಿಮಗೆ ಸಲಹೆ ಸಹಕಾರ ಕೊಡ್ತೀನಿ. ಮತ್ತು ನಮ್ಮ ಕ್ಲಬ್ಗಳು ಕಾರ್ಯಕ್ರಮ ಮಾಡುವಾಗ ತಾವು ಬ್ಯಾನರ್ ತೊಗೊಂಡು ಬಂದು ತಾವು ಕೂಡ ಅದರಲ್ಲಿ ಭಾಗಿಗಳಾದರೆ ನಿಮಗೂ ಕೂಡ ಒಂದು ಸೇವಾ ಕಾರ್ಯಕ್ರಮ ಸಿಗುತ್ತೆ. ಆ ನಿಟ್ಟಿನಲ್ಲಿ ಪವಿತ್ರ ಮೇಡಮ್ನವ್ರು ಭಾಳ ಫಾಸ್ಟ್ ಇದ್ದಾರೆ. ಅವರು ಸುಮ್ಮನೆ ಹೇಳೋದಲ್ಲ, ಅವರು ಅಲಯನ್ಸ್ ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ಭಾಳಷ್ಟು ಶ್ರಮಪಟ್ಟು ಈ ಸಂಸ್ಥೆನ 26 ಜನರನ್ನು ಕೂಡಿಸಿ ಸಂಸ್ಥೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತಿಳಿಸ್ತಾ, ಏನು ಇನ್ನು ಹೆಚ್ಚು ಮಾತನಾಡೋದು ಅವಶ್ಯಕತೆ ಇಲ್ಲ. ಹೀಗಾಗಿ 8:45 ಆಗಿದೆ. ನಿಮಗೆಲ್ಲರಿಗೂ ಕೂಡ ಶುಭ ಆಗಲಿ. ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತರ ನಮ್ಮ ಅಲಯನ್ಸ್ ಕ್ಲಬ್ಬಲ್ಲಿ 1,000 ರೂಪಾಯಿ ಫೀಸು. 1,000 ರೂಪಾಯಿ ಫೀಸ್ಗೆ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆ ಸದಸ್ಯತ್ವವನ್ನು ಕೊಡೋದಿಲ್ಲ. ಹಾಗಾಗಿ ಇದು ಒಳ್ಳೆಯ ಪ್ಲಾಟ್ಫಾರ್ಮ್ಗೆ ನೀವು ಬಂದಿದ್ದೀರಿ. ಮತ್ತು LMF ಅಂತೇಳಿ ನಾವು ಮಾಡ್ತೀವಿ. ಅಂದರೆ ನಮ್ಮದು ಶೇರ್ ಹೋಲ್ಡ್ ಕಂಪ್ನಿಯಾಗಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಸಂಸ್ಥೆಯಲ್ಲಿ 40-50 ಕೋಟಿ ಹಣ ಇದೆ ಕಾರ್ಪಸ್ ಫಂಡಲ್ಲಿ. ನೀವು 7,500 ಕೊಟ್ಟರೆ LMF ಆದರೆ ಅದಕ್ಕೆ ನೀವೆಲ್ಲರೂ ಕೂಡ ಪಾಲುದಾರರಾಗ್ತೀವಿ, ಷೇರುದಾರರಾಗ್ತೀವಿ. ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಮುಚ್ಚೋಯ್ತು ಅಂತಂದರೆ ಅದರ ಎಲ್ಲ ಷೇರು ನಿಮ್ಗೆ ಬರುತ್ತೆ. ಬಟ್ ಬರೀ 1,000 ಕೋಟಿ ಮೆಂಬರ್ ಆದರೆ ಅದೇನು ಪ್ರಯೋಜನ ಆಗೋದಿಲ್ಲ. ನೀವು 7,500 ಕೊಟ್ಟು LMF ತೊಗೊಂಡ್ರೆ ಮತ್ತೆ ಪ್ರತಿ ವರ್ಷ 500 ರೂಪಾಯಿ ಕಟ್ಕೊಂಡು ಹೋದ್ರು ಸಾಕು. ಹಾಗಾಗಿ ಇದೊಂದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಒಂದ್ಸಲ 7,500 ಕಟ್ಬಿಡಿ, ಒಳ್ಳೆಯದು. 100% LMF ಕ್ಲಬ್ ಅಂದರೆ ಅದಕ್ಕೂ ಕೂಡ ಅವಾರ್ಡ್ ಇದೆ. ನಮ್ಮ ಈಗಾಗಲೇ ಶಶಿ ಹೇಳ್ದಂಗೆ ಜಿಲ್ಲಾ ಲೆವೆಲ್ನಲ್ಲಿ ಮತ್ತು ಮಲ್ಟಿಪಲ್ಲು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಳ್ಳೊಳ್ಳೆ ಅವಾರ್ಡ್ಗಳಿದೆ. ಹೌದು, ಭಾಳಷ್ಟು ಅವಾರ್ಡ್ಗಳಿದ್ದಾವೆ. ಅವಾರ್ಡ್ ಕ್ರೈಟೀರಿಯಾ ಎಲ್ಲ ನಾವು ವಾಟ್ಸಪ್ಪಲ್ಲಿ ಹಾಕ್ತೀವಿ, ಅದೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳಿದ್ದಾವೆ. ಹಾಗಾಗಿ ಒಂದು ಸಂಸ್ಥೆ ನಮ್ಮ ಜಿಲ್ಲೆ 265 ದೇಶದಲ್ಲಿ ಒಂದು ಎಂಬರವಾಗಿ ಬೆಳೀಲಿ ಅಂತ ಹೇಳ್ತಾ, ಮತ್ತು ಯಾವುದೇ ಸಲಹೆ ಸಹಕಾರ ಇದ್ದರೆ ನೀವು ಎಷ್ಟೇ ಹೊತ್ತು ಫೋನ್ ಮಾಡಿದ್ರು ಕೂಡ ನನ್ನ ಸಲಹೆ ಸಹಕಾರ ನಿಮ್ಗೆ ಇರುತ್ತೆ. ಹಾಗೆ ಅಂತ ಹೇಳ್ತಾ, ಮತ್ತು ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತು ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರು ಡೈನಮಿಕ್ ಆಧುನಿಕ ಬಸವಣ್ಣರು ಹೊಟ್ಟೋದು ನಮ್ಮ ನಾಗರಾಜ್ ಬೇರಿಯವರು, ಈಗ ರಿಯಲ್ ಬಸವಣ್ಣವರು ಸುಶೀಲರಿದ್ದಾರೆ, ನಮ್ಮ ಚಂದ್ರಣ್ಣ, ದಾನ ಸುಲ್ಕಣ್ಣ, ಇನ್ನು ಭಾಳಷ್ಟು ಜನ ನಮ್ಮ ಶಿವಣ್ಣವರು ಕೂಡ ವೇದಿಕೆ ಮೇಲೆ ಇದ್ದೀವಿ. ನಮಗೆಲ್ಲರಿಗೂ ಕೂಡ ಭಾಳಷ್ಟು ಹೆಸರು ಹೇಳೋಕ್ಕಾಗಿಲ್ಲ, ಸಮಯದ ಅಭಾವ. ಎಲ್ರಿಗೂ ಕೂಡ ವಂದಿಸಿ, ಮತ್ತು ತಮಗೂ ಕೂಡ ವಂದಿಸಿ ನಿಮ್ಮ ಮಾತಿಗೆ ವಿದಾಯ. ಅವರ ತಂದೆ ತಾಯಿಗಳು ಸಹ ಇದ್ದೀನಿ.